ಭಾರೀ ಮಳೆ ಹಿನ್ನೆಲೆ ಸರ್ಕಾರಿ ಶಾಲೆಗಳ ಮಾಳಿಗೆ ಸೋರ್ತಿದೆ. ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಶಾಲೆಗಳು ಸೋರ್ತಿದ್ದು, ಎಲ್ಕೆಜಿ, ಯುಕೆಜಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲದಾಗಿದೆ. ಧಾರವಾಡದ ಅಳ್ನಾವರ ತಾಲೂಕಿನ ಬೆಣಚಿ ಗ್ರಾಮದ ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದಾಗಿದೆ. ಈ ಶಾಲೆ ಆರಂಭವಾಗಿ ಕೇವಲ 2 ವರ್ಷವಷ್ಟೇ ಆಗಿದೆ. ಬೀಳುವ ಹಂತದ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಕೊಠಡಿಗಳ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು, ಈ ಬಗ್ಗೆ ಬೆಳಗ್ಗೆಯಷ್ಟೇ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ್ದು, ವರದಿ ಪ್ರಸಾರದ ಬೆನ್ನಲ್ಲೇ ಮಕ್ಕಳನ್ನ ಬೇರೆ ಸ್ಥಳಕ್ಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯೊಂದರ ಕಳ್ಳಾಟ ಬಯಲಾಗಿದೆ. ವಸಂತನಗರದ ಸೆಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ಕಳ್ಳಾಟ ಬಯಲಾಗಿದ್ದು, ಪೋಷಕರ ಗಮನಕ್ಕೆ ಬಾರದೆ ಮಕ್ಕಳ ಜೀವನದ ಜೊತೆ ಶಾಲಾ ಸಿಬ್ಬಂದಿ ಆಟವಾಡಿದ್ದಾರೆ. ಖಾಸಗಿ ಶಾಲೆಗೆ ದಾಖಲಾಗಿದ್ದ ಸುಮಾರು 10 ಮಕ್ಕಳನ್ನ ಅನಾಥ ಮಕ್ಕಳು ಅಂತ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸಿರುವ ಆರೋಪ ಕೇಳಿಬಂದಿದೆ. ಈ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಸಿಗದೆ 10ನೇ ತರಗತಿಯಲ್ಲಿ 9 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಈ ಬಗ್ಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಶಾಲೆ ಪ್ರಿನ್ಸಿಪಾಲ್ ಮತ್ತು 2 ಶಿಕ್ಷಕರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಮಕ್ಕಳ ಭವಿಷ್ಯ ಹಾಳು ಮಾಡಿದ ಶಾಲೆ ವಿರುದ್ಧ ಪೋಷಕರು ಕಿಡಿಕಾರ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.